ಈಗಾಗಲೇ ಇವತ್ತಿನ ದಿವಸ ಕೋಲಾರಲ್ಲಿ ಗೋರಿಪೇಟೆಯ ಲತೀಫಾ ಬಾನು ಮಸ್ಜಿದ್, ಆ ಮಸ್ಜಿದಲ್ಲಿ ಒಂದು ಪ್ರೋಗ್ರಾಮನ್ನು ಏರ್ಪಡಿಸಿದ್ದಾರೆ, ಮಸ್ಜಿದ್ ದರ್ಶನ್ ಅಂತೇಳಿ. ಆ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ನಾವೆಲ್ಲ ಬಂದು ಸೇರಿದ್ದೀವಿ. ಕೇವಲ ಮುಸಲ್ಮಾನರು ಮಾತ್ರ ಅಲ್ಲ, ಬೇರೆ ಸಮಾಜಕ್ಕೆ ಸೇರಿರ್ತಕ್ಕಂಥ ಜನಗಳಿಗೂ ಸಹ ಇಲ್ಲಿ ಇವತ್ತಿನ ದಿವಸ ಆಹ್ವಾನವನ್ನು ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿರ್ತಕ್ಕಂಥ ಮುಖಂಡರುಗಳು ಸೇರಿ ಯಾವ ರೀತಿ ನಾವು ನಮಾಜ್ ಮಾಡ್ತಕ್ಕಂಥದ್ದು, ನಮಾಜಲ್ಲಿ ಏನೇನು ವಿಷಯಗಳು ನಾವು ಪ್ರಸ್ತಾಪ ಮಾಡ್ತೀವಿ, ಒಂದು ದಿನಕ್ಕೆ 5 ಸತಿ ನಮಾಜ್ ಮಾಡ್ತಕ್ಕಂಥದ್ದು, ಅದು ಬೆಳಿಗ್ಗೆ ಸೂರ್ಯ ಹುಟ್ಟೋದಕ್ಕೆ ಮೊದಲು ಒಂದು ನಮಾಜು, ಅದಾದಮೇಲೆ ಮಧ್ಯಾಹ್ನ ಒಂದು ನಮಾಜು, ಸಾಯಂಕಾಲ ಒಂದು ನಮಾಜು, ಆಮೇಲೆ ಸೂರ್ಯ ಹುರುಬಾದಾಗ ಒಂದು ನಮಾಜು, ರಾತ್ರಿ ಒಂದು ನಮಾಜು. ಅದನ್ನು ಎಷ್ಟು ರಕಾತ್ ಇದ್ದಾವೆ, ಆ ನಮಾಜಲ್ಲಿ ನಾವು ಏನೇನೋ ಬೋಧನೆ ಮಾಡ್ತೀವಿ, ಅದರ ಬಗ್ಗೆ ಎಲ್ಲ ವಿಸ್ತಾರವಾಗಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ಇದು ಯಾತಕ್ಕಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಕೆಲವ್ರಿಗೆ ಮಸ್ಜಿದಿಯಲ್ಲಿ ಕೆಲವು ಜನಗಳು ಅನುಮಾನನೂ ಪಡ್ತಾರೆ, ಏನೋ ಅವ್ರು 5 ಜನ ಸೇರ್ತಾರೆ, ಏನೋ ಒಂದು ಸೃಷ್ಟಿ ಮಾಡ್ತಾರೆ, ಏನೋ ಒಂಥರ ಅನುಮಾನಗಳು ಪಡ್ತಾ ಇರ್ತಕ್ಕಂಥ ವ್ಯವಸ್ಥೆನೂ ಈ ರಾಷ್ಟ್ರದಲ್ಲಿ ಇದೆ, ಈ ರಾಜ್ಯದಲ್ಲಿ ಇದೆ. ಅದನ್ನು ಇವತ್ತಿನ ದಿವಸ ಇಲ್ಲಿ ಯಾವುದೇ ರೀತಿ ಬೇರೆ ಮಾತನಾಡೋದಕ್ಕೆ, ರಾಜಕೀಯವಾಗಿ ಆಗಿರ್ಬೋದು, ಬೇರೆ ಯಾವ ಇಶ್ಯೂ ಇಲ್ಲಿ ಕೂತ್ಕೊಂಡು ಮಾತನಾಡೋದಕ್ಕೆ ಅವಕಾಶ ಇಲ್ಲ. ಕೇವಲ ಇಲ್ಲಿ ಬಂದಾಗ ದೇವರ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಒಂದೇ ಒಂದು ಅವಕಾಶ ಇರ್ತಕ್ಕಂಥದ್ದು. ಆಮೇಲೆ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ, ಸಣ್ಣ ಮಕ್ಕಳು, ಅವ್ರಿಗೆ ಕುರಾನು ಅದನ್ನು ಬೋಧನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತದೆ. ಅದು ಎರಡು ಬಿಟ್ಟರೆ ಬೇರೆ 3ನೇದು ವ್ಯವಸ್ಥೆ ಇಲ್ಲಿ ಇರೋದಿಲ್ಲ. ಈಗ ಇದನ್ನು ಈ ದರ್ಶನ್ ಮಾಡಿದರೆ ಜನ ಬರ್ತಾರೆ, ನೋಡ್ತಾರೆ, ಅವ್ರಿಗೆಲ್ಲ ಒಂದು ಇಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ತಿಳುವಳಿಕೆ ಬರಲಿ ಅಂತ ಹೇಳ್ಬಿಟ್ಟು ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಭಾರಿ ಚೆನ್ನಾಗಿ ವ್ಯವಸ್ಥಿತವಾಗಿ ಇವತ್ತಿನ ದಿವಸ ಇದನ್ನು ಆರ್ಗನೈಸ್ ಮಾಡಿದ್ದಾರೆ. ನಾನು ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ರವರು ಮತ್ತು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರು, ನಮ್ಮ ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮೀದೇವಮ್ಮನವರು, ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಂಗೀತ ಅವರು, ಇವರೆಲ್ಲ ಹಲವಾರು ಕಾರ್ಪೊರೇಟರ್ಸು ಎಲ್ಲ ನಮ್ಮ ಕೋಲಾರದ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು ಇವತ್ತಿನ ಸಭೆಯಲ್ಲಿ ಸೇರಿದ್ದಾರೆ. ಇದರ ಬಗ್ಗೆ ಒಂದು ವ್ಯವಸ್ಥಿತವಾಗಿ ಒಂದು ಕಾರ್ಯಕ್ರಮ ಆಗಿದೆ. ಅದಕ್ಕೆ ಇಲ್ಲಿ ಆರ್ಗನೈಸರ್ಸ್ಗೆಲ್ಲ ನಾನು ನಮ್ಮ ಪರವಾಗಿ ಅಭಿನಂದನೆ ಸಲ್ಲಿಸಿ, ಅವ್ರಿಗೆ ಇಂಥ ಕಾರ್ಯಕ್ರಮಗಳು ಎಲ್ಲ ಮಸ್ಜಿದ್ಗಳಲ್ಲಿ, ಎಲ್ಲ ಬಡಾವಣೆಗಳಲ್ಲಿ ಸಾಕಷ್ಟು, ಕೋಲಾರಲ್ಲಿ ಸುಮಾರು ಒಂದು 50 ಮಸ್ಜಿದ್ಗಳು ಇದ್ದಾವೆ ಅಂತ ಕಾಣ್ತದೆ ಟೋಟಲ್ ಆಗಿ ಕೋಲಾರದ. ಸೊ ಎಲ್ಲ ಕಡೆ ಈ ರೀತಿ ಕಾರ್ಯಕ್ರಮಗಳು ಆದರೆ ಭಾರಿ ಚೆನ್ನಾಗಿ ಜನಗಳಿಗೂ ಅದ್ರ ಬಗ್ಗೆ ಒಂದು ತಿಳುವಳಿಕೆ ಸಿಗ್ತದೆ ಅಂತ ಹೇಳ್ಬಿಟ್ಟು ನಾನು ನಂಬಿದ್ದೇನೆ.